ನಮಸ್ತೆ ವೀಕ್ಷಕರೇ. ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪರವರ ಅಭಿಮಾನೋತ್ಸವ ಮೇ 9ರಂದು ಚಿತ್ರದುರ್ಗದ ಬಳಿ ನಡೆಯಲಿರುವ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ದೇವನಹಳ್ಳಿ ತಾಲ್ಲೂಕು ಅಧ್ಯಕ್ಷ ಅಂಬರೀಶ್ ಗೌಡರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಅನುಕೂಲ ಆಗುವಂತ ವಿಚಾರ. ಯಾರಾದ್ರೂ ನಾವು ನೈಟೇ ಓದ್ತೀವಿ, ಹೋಬಳಿ ಅಧ್ಯಕ್ಷರ ಎಲ್ಲ ಜವಾಬ್ದಾರಿನ ಹೋಬಳಿ ಮತ್ತು ನಗರ ಅಧ್ಯಕ್ಷರಿಗೆ ಕೊಟ್ಟಿರ್ತೀರಿ. ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರ ಒಂದು ಜವಾಬ್ದಾರಿ ಇಟ್ಟಿದೆ. ನೀವು ಯಾರಾದ್ರೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನಾವು ನೈಟೇ ಹೋಗ್ತೀರಿ ಅಂತ ಹೇಳಿದ್ರೆ ನಾವು ಮತ್ತೆ ಅಣ್ಣವರು ಸಿದ್ಧಗಂಗಾ ಸ್ವಾಮೀಜಿಯವರ ಹತ್ರ ಮಾತಾಡಿ ಉಳಿಲಿಕ್ಕೆ ಮತ್ತು ಊಟದ ಪ್ರಸಾದದ ವ್ಯವಸ್ಥೆ ಬೇಕಾದ್ರೆ ನಾವು ಮಾತಾಡಿ ಬೇಕಾದ್ರೆ ನಿಮ್ಗೆ ಹೇಳ್ತೀವಿ. ನೈಟೇ ಹೋಗೋರಿದೆ, ಬೆಳಗ್ಗೆ ಹೋಗೋರಿದೆ. ಹೀಗೆ ನಾವು ಹೇಳ್ತಾ ಇದ್ರು, ನಾವು ಹಾಲು ಕರಿಬೇಕು, ಸ್ವಲ್ಪ ಮುದ್ದೆ ಮಾಡಬೇಕು, ಆಮೇಲೆ ಇನ್ನು ಹಾಲಾಗ್ಬಿಟ್ಟು ಬರ್ಬೇಕು ಅಂತಿದ್ರೆ ನಾವು ಅರ್ಧ ದಾರಿಗೆ ಹೋಗಿ ಅರ್ಧ ದಾರಿಯಿಂದಲೇ ಬರ್ಬೇಕಾಗ್ತದೆ. ನಾವು ಈ ಕಾರ್ಯಕ್ರಮನ ಸಕ್ಸಸ್ ಮಾಡ್ಬೇಕಂತ ಹೊರಟಿರೋರು. ಹಾಗಾಗಿ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆ ಒಳಗಡೆ ಎಲ್ಲ ಬಸ್ಸಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ ಹೋಗ್ಬೋದು. ಇಲ್ಲ ನಾವು ರಾತ್ರಿ ಹೋಗ್ತೀವಿ ಅಂತ ಹೇಳಿದ್ರೆ ತುಮಕೂರಲ್ಲಿ ಸಿದ್ಧಗಂಗಾ ಸ್ವಾಮಿ ಮಠ ಇದೆ, ಅಲ್ಲಿ ಬೇಕಾದ್ರೆ ಉಳ್ಕೊಳ್ಳೋಕೆ ಜಾಗ ಇದೆ. ಮಠದಲ್ಲಿ ಉಳಿಲಿಕ್ಕೆ ತೊಂದರೆ ಇಲ್ಲ, ಉಳಿಲಿಕ್ಕೂ ಜಾಗ ಇದೆ. ಬಹಳ ವಿಶೇಷವಾದಂತ ಸಂತೋಷ. ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿಯಲ್ಲಿ ಗಟ್ಟಿಯಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದನ್ನ ನೀವು ನೋಡಿದ್ರೆ ನಮ್ಗೆ ಗೊತ್ತಾಗ್ತೈತೆ. ಭಾರತೀಯ ಜನತಾ ಪಾರ್ಟಿ ಇವತ್ತವರೆಗೂ ಟ್ರೈಲರ್ ಇನ್ಮೇಲೆ ನಾವು ಕೆಲಸ ಮಾಡ್ಬೇಕಾಗ್ತಿದೆ. ನಾವು ಬೂತ್ ಕೇಳಿದ್ರು ಪ್ರತಿಯೊಂದು ಪಂಚಾಯತಿಗಳು ಕೂಡ ನಾವೇ ಕೂತು ನೀವು ಯಾವಾಗಾದ್ರೂ ಟೈಮ್ ಕೊಡ್ರಿ, 9ನೇ ತಾರೀಕು ಶನಿವಾರ ನಾವು ಏನು ಯಡಿಯೂರಪ್ಪಜಿಯವರ ಕಾರ್ಯಕ್ರಮ ಮುಗಿಸಿ ಬರ್ತೀವಿ. ಸೋಮವಾರದಿಂದ ನಾವು ಮತ್ತೆ ವೇದಿಕೆ ಮೇಲೆ ಇರೋರು ಎಲ್ಲರೂ ಕೂಡ ಯಾವುದೇ ಟೌನ್ ಇರ್ಲಿ, ಯಾವುದೇ ಪಂಚಾಯತಿ ಇರ್ಲಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವತ್ತಾದ್ರೂ ಫಿಕ್ಸ್ ಮಾಡಿ ನಾವು ಬಂದು ಪಂಚಾಯತಿ ವೈಸ್ ಮೀಟಿಂಗ್ ಮಾಡಿ ಸಭೆ ಮಾಡಿ ಸಣ್ಣ ಪುಣ್ಣ ಗೊಂದಲ ಇರ್ತೈತೆ ರಾಜಕೀಯ ಪಾರ್ಟಿಗಳು ಅಂತ ಹೇಳಿದ್ಮೇಲೆ ಅದನ್ನೆಲ್ಲ ಸರಿ ಮಾಡೋಣ. ಇವತ್ತು ಎಲ್ಲ ಸರಿ ಮಾಡಿರೋದಕ್ಕೆ ಭಾರತ ದೇಶದಲ್ಲಿ ಬಿಜೆಪಿ ಬಹಳ ವಿಶೇಷವಾದಂತ ಸ್ಥಾನ ಪಡ್ಕೊಂಡು ಇರೋದು. ಇವತ್ತು